essay series in Kannada. Lead code question number 169, majority of the element. Given an array nums of size n, return the majority element. So basically, the input nums is equals to 323. ಯಾವುದು maximum times ಇದೆ ಆ ನಂಬರ್ನ ರಿಟರ್ನ್ ಮಾಡಬೇಕು. So 323. So 3 here 2 times ಇದೆ. So I'm going to return 3. So in example 2 ಅಲ್ಲಿ observe ಮಾಡಿ 2 2 1 1 1 2 2. So 2 4 times ಇದೆ. So output will be 2. So intuition behind this problem logic ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. So to solve this problem we have two approach. In the approach 1 we have the counter approach. Basically counter approach ಹೇಗೆ ವರ್ಕ್ ಆಗುತ್ತೆ. For example Python ಅಲ್ಲಿ ಸ್ಪೆಷಲ್ ಲೈಬ್ರರಿ ಇದೆ, ಕಲೆಕ್ಷನ್ಸ್ ಲೈಬ್ರರಿ ಇಂದ ಐ ಆಮ್ ಗೋಯಿಂಗ್ ಟು ಇಂಪೋರ್ಟ್ ಕೌಂಟರ್. ಇವಾಗ ಕೌಂಟರ್ ಆಫ್ ದಿಸ್ ನಮ್ಸ್ ನ ಮಾಡ್ತೀನಿ ಅಂದ್ರೆ ಸೊ ಕೌಂಟರ್ ನ ಯೂಸ್ ಮಾಡ್ತೇವೆ. ಸೊ ಪೈಥಾನ್ ಅಲ್ಲಿ ಇರುವಂತ ಸ್ಪೆಷಲ್ ಫಂಕ್ಷನ್. ಇವಾಗ ಕೌಂಟರ್ ಏನ್ ಮಾಡುತ್ತೆ, ಸೊ 2 ಎಷ್ಟು ಸಲ ಇದೆ, 1 2 3 4 ಅಂತ, ಅಂಡ್ 1 ಎಷ್ಟು ಸಲ ಇದೆ, 3 ಅಂತ. ಸೊ ಈ ರೀತಿ ರಿಟರ್ನ್ ಮಾಡುತ್ತೆ. ನಾವು ಈ ಕೌಂಟರ್ ಇಂದ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರಿಟರ್ನ್ ಕೀ ಆಫ್ ದಿಸ್ ಕೌಂಟರ್. ಸೊ ಮ್ಯಾಕ್ಸಿಮಮ್ ನಂಬರ್ ಇರುವಂತ ಕೀ ಬರೀತೀನಿ. ಸೊ ಮ್ಯಾಕ್ಸಿಮಮ್ ನಂಬರ್ಸ್ ಯಾವುದು, ಸೊ 4 times ಇದೆ 2. I'm going to return max of this counter and key is equals to counter dot get. counter ತಗೊಳುತ್ತೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ನ ರಿಟರ್ನ್ ಮಾಡ್ತಾ ಇದ್ದೀನಿ ಔಟ್ ಆಫ್ ವಿಚ್. ಸೊ ಇದು ವ್ಯಾಲ್ಯೂ, ಇದು ಕೀ ವ್ಯಾಲ್ಯೂ. ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುವಂತ ಕೀನ ಡೈರೆಕ್ಟ್ಲಿ ಪ್ರಿಂಟ್ ಮಾಡ್ತೀನಿ. ಔಟ್ಪುಟ್ ವಿಲ್ ಬಿ 2. ಸೊ ವೆನ್ ಇಟ್ ಕಮ್ಸ್ ಟು ದಿ ಟೈಮ್ ಅಂಡ್ ದಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ ಅಂದ್ರೆ, ಕೌಂಟರ್ನ ಇನಿಷಿಯೇಟ್ ಮಾಡಕ್ ಹೋದಾಗ ಆರ್ಡರ್ ಆಫ್ ಎನ್ ಆಗುತ್ತೆ. ಸೊ ಈ ಸ್ಪೇಸ್ ನ ಸ್ಟೋರ್ ಮಾಡ್ಬೇಕಲ್ಲ, ಕೌಂಟರ್ ಸ್ಪೇಸ್ ಎವ್ರಿ ಟೈಮ್ಸ್ ಅರೇ ಇಂಡೆಕ್ಸ್ ತರ ಸ್ಟೋರ್ ಮಾಡ್ಬೇಕಲ್ಲ. ಸೊ ಸ್ಪೇಸ್ ಕಾಂಪ್ಲೆಕ್ಸಿಟಿ ಕೂಡ ಆರ್ಡರ್ ಆಫ್ ಎನ್ ಆಗುತ್ತೆ. ಇನ್ ಆರ್ಡರ್ ಟು ರೆಡ್ಯೂಸ್ ಫ್ರಮ್ ಆರ್ಡರ್ ಆಫ್ ಎನ್ ಟು ಆರ್ಡರ್ ಆಫ್ 1 ಟೈಮ್ ಕಾಂಪ್ಲೆಕ್ಸಿಟಿ, ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಸ್ಪೆಷಲ್ approach called candidate find if found increment, if candidate not found decrement. So ಈ ಅಪ್ರೋಚ್ ಹೇಗೆ ವರ್ಕ್ ಆಗುತ್ತೆ, ದಿ ಕ್ವೆಶನ್ ಈಸ್, ಸೊ ಅವ್ರು ಕೊಟ್ಟಿರುವಂತ ಕ್ವೆಶನ್ 2 2 1 1 2 2. ನಾವು ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿ ಮೆಜಾರಿಟಿ ಎಲಿಮೆಂಟ್, ರೈಟ್, ಮ್ಯಾಕ್ಸಿಮಮ್ ಇರುವಂತ ಎಲಿಮೆಂಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್ ಒನ್ ಆನ್ಸರ್ ಅಂತ. ಆನ್ಸರ್ ಯಾವುದು ಅಂತ ಒಂದು ವ್ಯಾಲ್ಯೂನ ಇನಿಷಿಯೇಟ್ ಮಾಡ್ತೇನೆ, ಇನ್ನೊಂದು ಕೌಂಟ್ ಅಂತ. ಸೊ ಕೌಂಟ್ ಇನಿಷಿಯಲಿ 0 ಮಾಡ್ತೇನೆ. ಸೊ now I am going to traverse this entire nums ಒನ್ ಬೈ ಒನ್ ಟ್ರಾವೆಲ್ಸ್ ಮಾಡ್ತೀನಿ. ಇನಿಷಿಯಲಿ ಇವಾಗ ನಾನು ಇಲ್ಲಿದ್ದೀನಿ. ಸೊ ಆನ್ಸರ್ ಏನಾಗಿರುತ್ತೆ, ಇನಿಷಿಯಲಿ ನನ್ ಆಗಿರುತ್ತೆ ಆರ್ -1 ಆಗಿರುತ್ತೆ. ಸೊ ಇವಾಗ ಕೌಂಟ್ 0 ಆಗಿದೆ. ಈಗ ಆನ್ಸರ್ ಇವಾಗ ಏನಾಯ್ತು, ಕೌಂಟ್ 0 ಇದ್ದಾಗ ಐ ಆಮ್ ಗೋಯಿಂಗ್ ಟು ಅಸೈನ್, ಇಫ್ ಕೌಂಟ್ 0 ಇದ್ರೆ ಐ ಆಮ್ ಗೋಯಿಂಗ್ ಟು ಅಸೈನ್ ಆಸ್ ದಿ ನಮ್, ದಟ್ ಈಸ್ ದಿಸ್ ಫಸ್ಟ್ ಒನ್ ಅಸೈನ್ ಮಾಡ್ತೇನೆ. ಸೊ ಆನ್ಸರ್ ಇವಾಗ ನಮ್ ಏನಾಯ್ತು, ನಮ್ ಈಸ್ ಈಕ್ವಲ್ಸ್ ಟು ಆನ್ಸರ್ ಅಸೈನ್ ಮಾಡಿದೆ. ಸೊ ಫಸ್ಟ್ ಒನ್. ಇವಾಗ ಆನ್ಸರ್ ಏನಾಗಿದೆ, ಈ ಕ್ಲಾರಿಫಿಕೇಶನ್ಸ್ ರಿಮೂವ್ ಮಾಡ್ತೀನಿ, ನಿಮಗೆ ಜಸ್ಟ್ ಅಪ್ರೋಚಸ್ ನ ತೋರಿಸ್ತಾ ಇದ್ದೀನಿ. ಆನ್ಸರ್ ಈಸ್ ಈಕ್ವಲ್ಸ್ ಟು ಅಂಡ್ ದಿ ಕೌಂಟ್ ಈಸ್ ಈಕ್ವಲ್ಸ್ ಟು. ಈಗ ಆನ್ಸರ್ 2 ಇದೆ. ಸೊ ಕೌಂಟು 0 ಇತ್ತು, 1 ಮಾಡಿದೆ, ಯಾಕೆಂದ್ರೆ ಐ ಆಮ್ ಇಯರ್. ನೌ ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. ಯಾ, ಇವಾಗ ನಾನು ಕಂಡೀಷನ್ ಚೆಕ್ ಮಾಡ್ತೀನಿ. ಇಫ್ ಆನ್ಸರ್ ಇಸ್ ಈಕ್ವಲ್ಸ್ ಟು ದಿ ಕರೆಂಟ್ ನಮ್ ಇದ್ರೆ ಐ ಆಮ್ ಗೋಯಿಂಗ್ ಟು increment counter by 1. ಇಫ್ ನಾಟ್ ಇದ್ರೆ ಡಿಕ್ರಿಮೆಂಟ್ by 1. ಸೊ ಇಫ್ ಆನ್ಸರ್ ಇಸ್ ಈಕ್ವಲ್ಸ್ ಟು ಕರೆಂಟ್ ನಮ್ ಇದ್ರೆ ಇವಾಗ ಕೌಂಟರ್ ಏನ್ ಮಾಡ್ತಾ ಇದೀನಿ, ಇನ್ಕ್ರಿಮೆಂಟ್ ಮಾಡಿದೆ. ಸೊ 2 ಆಯ್ತು. ನೆಕ್ಸ್ಟ್ ಐ ಮೂವ್ ಫಾರ್ವರ್ಡ್. ಇವಾಗ ಸೊ ಇಫ್ ಆನ್ಸರ್ ಇಸ್ ಈಕ್ವಲ್ಸ್ ಟು ಕರೆಂಟ್ ನಮ್ಮ, ಸೊ ಆನ್ಸರ್ 2 ಇದೆ, ಕರೆಂಟ್ ನಮ್ 1 ಇದೆ, ಡಿಫ್ರೆಂಟ್. ನೌ ಐ ಆಮ್ ಗೋಯಿಂಗ್ ಟು ಡಿಕ್ರಿಮೆಂಟ್. ಸೊ ಡಿಕ್ರಿಮೆಂಟ್ ದಿ ಕೌಂಟ್ by 1 and move forward. Now I am going to check again. If answer is equals to current number 1 and
current num 1, answer 2 ಇದೆ. So not equal. Again, I'm going to decrement the counter to 0. ಇವಾಗ I'm going to move forward. ಇವಾಗ ಯಾವಾಗ ಕೌಂಟರ್ 0 ಆಗುತ್ತೋ ಆ ಪಾಯಿಂಟ್ ಅಲ್ಲಿ I'm going to assign the answer as the new current number. So 1. So if answer is equal to current number, so 1 ಇದೆ. Here both 1 and 1 I'm going to increment counter by 1. Now again I'm going to move forward to the next year. If answer is equal to current number, both are equal, not equal, I'm going to decrement counter by 1. So 0 ಆಯಿತು. Now I'm going to move forward to year. So if answer is equal to current number, no. Your current num already 0 ಆಗಿದೆ. Now I'm going to change answer to 2. So if answer is equal to current number, yeah, the count will 1. So basically every time answer and the current number na ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಯಾವಾಗ ಕೌಂಟರ್ 0 ಆಗುತ್ತೆ ಐ ಆಮ್ ಗೋಯಿಂಗ್ ಟು ಚೇಂಜ್ ದಿಸ್ ಆನ್ಸರ್ ಟು ದಿ ಕರೆಂಟ್ ನಂಬರ್ ಟ್ರಾವರ್ಸ್ ಮಾಡ್ತಿರ್ತೀನಲ್ಲ ಆ ಕರೆಂಟ್ ನಂಬರ್ಗೆ ಚೇಂಜ್ ಮಾಡ್ತೀನಿ. ಇವಾಗ ಇಲ್ಲಿ ಇನ್ನೊಂದು ಟ್ರಿಕ್ ಇದೆ. ಸೊ ಆನ್ಸರ್ ವಿಲ್ ಬಿ 2. ಸೊ ಮ್ಯಾಕ್ಸಿಮಮ್ 2 ಇದೆ ನೋಡಿ, 4 ಟೈಮ್ಸ್ ಇದೆ. ಸೊ ಆನ್ಸರ್ 2 ಆಗುತ್ತೆ. ಇಲ್ಲಿ ಇನ್ನೊಂದು ಟ್ರಿಕ್ ಇದೆ. ಸೊ n/2 ಟೈಮ್ಸ್ ಅಲ್ಲೇ ನಮ್ಗೆ ಹೋಗುತ್ತೆ. n ಈಸ್ ದಿ ಲೆಂತ್ ಆಫ್ ದಿ nums. So n/2 ಟೈಮ್ಸ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ. ಇನ್ ಸಮ್ ಆಫ್ ದಿ ಕೇಸಸ್, ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇತ್ತಲ್ಲ, ಇನ್ಸ್ಟೆಡ್ ಆಫ್ 1 ಇಲ್ಲಿ 2 ಇದ್ರೆ, ಸೊ ದಿಸ್ ಕೇಸ್ ಯು ಆರ್ ಪ್ರೂಫ್ ರೈಟ್. ಸೊ ಅದೇ ರೀತಿ n/2 ಕೇಸಸ್ ಅಲ್ಲಿ ಗೊತ್ತಾಗುತ್ತೆ. n/2 ಅಂದ್ರೆ ಡಿವೈಡ್ ಅಂಡ್ ಕಾನ್ಕ್ವರ್ ಅಪ್ರೋಚಸ್ ಸಾಲ್ವ್ ಮಾಡಕ್ ಹೋಗಿದ್ರೆ ಪ್ರಾಬ್ಲಮ್ ಕಾಂಪ್ಲೆಕ್ಸ್ ಆಗುತ್ತಾ ಹೋಗುತ್ತೆ ಬಿಕಾಸ್ ಆಫ್ n ಸ್ಕ್ವೇರ್ ಟೈಮ್ ಕಾಂಪ್ಲೆಕ್ಸಿಟಿ. ದಿಸ್ approach is very good, I think. So approach 2, we have candidate find. If candidate is a existence in the number, I'm going to increment, otherwise I'm going to decrement. Let me solve this by implementation. Python code ಬರೆಯೋಣ, ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಅಪ್ರೋಚ್ 1 ಕೋಡಿಂಗ್ ಬರೀತೀನಿ ಇಲ್ಲಿ. ಫ್ರಮ್ ಕಲೆಕ್ಷನ್ಸ್ ಇಂಪೋರ್ಟ್ ಕೌಂಟರ್, ಕ್ಯಾಪಿಟಲ್ ಸಿ, ಇದೊಂದು ನೆನ್ಪಿಡ್ಕೊಳ್ಳಿ. Now I'm going to initiate one counter variable. Counter is equals to capital C of counter of the nums. Yeah, ಅವ್ರು ಕೊಟ್ಟಿರುವಂತ nums. ಇವಾಗ ನಾನು ಆನ್ಸರ್ ಡೈರೆಕ್ಟ್ಲಿ ಜಸ್ಟ್ 2 ಲೈನ್ ಕೋಡ್ ಅಷ್ಟೇ, ಒಂದು ಇಂಪೋರ್ಟ್ ಮಾಡ್ಕೊಂಡೆ. ನಾವು ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುವಂತ ಕೀ ಯಾವ್ದು. ಸೊ ಮ್ಯಾಕ್ಸ್ ಆಫ್, ನಾಟ್ ಕ್ಯಾಪಿಟಲ್ ಸಿ, ಮ್ಯಾಕ್ಸ್ ಆಫ್ ಕೌಂಟರ್ ಆಗಿರ್ಬೋದು, ಆರ್ key is equals to when I get counter, yeah, counter dot get function. Yeah, let me run this. For this we have the time complexity order of n time complexity. Yeah, both the test cases are accepted. So now I'm going, so ಇದು ಅಪ್ರೋಚ್ 1 ಯೂಸಿಂಗ್ ಕೌಂಟರ್ ಅಪ್ರೋಚ್. ಕೌಂಟರ್ ಏನ್ ಮಾಡುತ್ತೆ, ಯಾವ್ದು ಎಷ್ಟು ಎಲಿಮೆಂಟು ಲೈಕ್ ಡಿಕ್ಷನರಿಲಿ ಲೈಕ್ ಕೀ ವ್ಯಾಲ್ಯೂ ಪೇರ್ ರೀತಿ ಸ್ಟೋರ್ ಮಾಡುತ್ತೆ. ಕೀ ಅಲ್ಲಿ ನಂಬರ್ನ ಸ್ಟೋರ್ ಮಾಡುತ್ತೆ, ವ್ಯಾಲ್ಯೂ ಅಲ್ಲಿ ಎಷ್ಟು ಸಲ ಇದೆ ಅಂತ ಫ್ರೀಕ್ವೆನ್ಸಿನ ಸ್ಟೋರ್ ಆಗುತ್ತೆ. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತ ನಂಬರ್ಸ್ನ ಲೈಕ್ ಯೂಸಿಂಗ್ ಮ್ಯಾಕ್ಸ್ ಫಂಕ್ಷನ್ ರಿಟರ್ನ್ ದಿಸ್. ಸೊ ಮ್ಯಾಕ್ಸ್ ಆಫ್ ಕೌಂಟರ್ key is equals to, key ಬೇಕಲ್ಲ, key is equals to counter dot get function. I'm going to get the key. So in approach 2 I'm going to solve. Approach 2 ಅಲ್ಲಿ yeah, one ಆನ್ಸರ್ ವೇರಿಯೇಬಲ್ ನ ಇನಿಷಿಯೇಟ್ ಮಾಡ್ಕೊಂಡು ಇನಿಷಿಯಲಿ ಐ ಆಮ್ ಗೋಯಿಂಗ್ ಟು -1 ಆದ್ರೂ ಆಗಲಿ ನನ್ ಆದ್ರೂ ಆಗಲಿ, ನನ್. ಸೊ ಆನ್ಸರ್ ಅಂಡ್ ಕೌಂಟ್ ಟು increment or decrement, count initially 0 ಇರುತ್ತೆ. Now I'm going to traverse the look for the individual number in nums. I'm going to traverse ಮಾಡ್ತಾ ಇದ್ದೀನಿ. ಇವಾಗ ಚೆಕ್ ಮಾಡ್ತಾ ಇದ್ದೀನಿ, if number if
if number already 0 ಇದೆಯಾ ಅಂತ first condition check ಮಾಡಿ. If number is equals to 0, sorry 0 ಇದ್ರೆ now I'm going directly return it as, ಸಾರಿ ನಾವು ಚೆಕ್ ಮಾಡೋದು ಕೌಂಟ್ ತಾನೆ, ಕೌಂಟ್ ಇದ್ದಾಗ ಹೊಸದಾಗಿ ಅಸೈನ್ ಮಾಡ್ತೀನಿ. ಇಫ್ ಕೌಂಟ್ ಇಸ್ ಈಕ್ವಲ್ಸ್ ಟು 0 ಇದ್ರೆ now I'm going to assign the new value to the answer. So answer is equals to ನಮ್ಗೆ ಅಸೈನ್ ಮಾಡ್ತಾ ಇದ್ದೀನಿ. So yeah, orientation answer is equals to num I'm going to assign. Now another condition I'm going to include, if if current number, if current number num ಅಂತ ಸೊ ಇಟ್ರೇಟ್ ಆಗ್ತಾರೆ, ಇಲ್ಲಿ ಇದೆಯಲ್ಲ ಇದು ಟ್ರಾವರ್ಸ್ ಮಾಡ್ತಾರೆ ಇದು, if num is equals to the answer, ಆನ್ಸರ್ ಈಕ್ವಲ್ ಆದ್ರೆ ಐ ಆಮ್ ಗೋಯಿಂಗ್ ಟು increment ಮಾಡ್ತಾ ಇದೆ. ಸೊ count is equals to 1, count is equals to count by 1. Now I'm going to, in the else condition not equals to, if current number not equals to answer ಇದ್ರೆ directly I'm going to decrement counter by 1. Yeah, if and else condition. Now yeah, all the three conditions are thought. Yeah, now I'm going to return the answer. Let me run this. Yeah, all the test cases are accepted. Let me submit this question. So yeah, here I also mentioned the time and the space complexity. So time and space both will be order of 1. Why? Because extra space ಯಾವುದು ಯೂಸ್ ಮಾಡಿಲ್ಲ, ಜಸ್ಟ್ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಿದ್ದೀನಿ, ಅಸೈನ್ ಮಾಡಿದ್ದೀನಿ, ಲೂಪಿಂಗ್ ಟ್ರಾವರ್ಸ್ ಮಾಡಿದ್ದೀನಿ. ಸೊ ಲೂಪ್ಸ್ ಇದ್ರೂ ಕೂಡ ಆರ್ಡರ್ ಆಫ್ ಎನ್ ಯಾಕೆ ಬಂದಿಲ್ಲ ಅಂದರೆ ಬಿಕಾಸ್ ವಿ ಹ್ಯಾವ್ ವೆರಿ ಲೆಸ್ ನಂಬರ್ಸ್, ದಟ್ ಈಸ್ ಇಂಟೀಜರ್ಸ್, ವೆರಿ ಲೆಸ್ ನಂಬರ್ಸ್ನ ಟ್ರಾವರ್ಸ್ ಮಾಡ್ತಾ ಇದ್ದೀವಿ, ನಾಟ್ ಸೋ ಲಾಂಗ್ ನಂಬರ್ಸ್. ಸೊ ಲೆಟ್ ಮೀ ಸಬ್ಮಿಟ್ ದಿಸ್ ಕ್ವೆಶನ್. Accepted, pending, yeah, accepted 100%. Yeah, thank you, stay consistent, keep supporting.